ಒಂದು ಒಳ್ಳೆ ಸಿನಿಮಾ ನೋಡೋಂಗೆ ಆಯ್ತು ನನಗೆ ನಿಜವಾಗ್ಲೂ. ಅಂದರೆ ಬಿಸಿ ಸಡಲ್ ಅನ್ನೋದಕ್ಕಿಂತ ನಾವೆಲ್ಲ ಸ್ವಲ್ಪ ಒಡಿ ಬಡಿ ಕಡಿ ಅನ್ನೋ ಇದರಲ್ಲಿ ಒಳ್ಳೆ ಲವ್ ಸ್ಟೋರಿ ಮಾಡಿದ್ದಾರೆ ಸುನಿ ಅವರು. ನನ್ನ ಮೊದಲಿಂದನೂ ನಾನು ಬೇಸಿಕಲಿ ಸುನಿ ಫ್ಯಾನ್. ಯಾಕಂದರೆ ಸಿಂಪಲ್ಲಾಗಿ ಒಂದು ಕಥೆನ ಯಾವ ಮಟ್ಟಕ್ಕೆ ಅದನ್ನ ಪ್ರೆಸೆಂಟ್ ಮಾಡಬೇಕು ಆಡಿಯನ್ಸ್ಗೆ ಅನ್ನೋದು ಚೆನ್ನಾಗೆ ಸುನಿ ಅವರು ಇರ್ತದೆ. ಆಮೇಲೆ ತಿರ್ಗಿ ಅವ್ರದ್ದು ಒಂದು ಪ್ಲ್ಯಾನ್ ಇರ್ತದೆ. ಬೇಸಿಕಲಿ ನಾನು ಫ್ಯಾನು. ಯಾಕಂದರೆ ಸಿಂಪಲ್ ಸುನಿ ಅಂದ ತಕ್ಷಣ ಸಿಂಪಲ್ಲಾಗೆ ಅದೆಷ್ಟು ಚೆನ್ನಾಗಿ ಸಿನಿಮಾ ಮಾಡ್ಯಾರ ಅಂದರೆ ನಿಜವಾಗ್ಲೂ ಖುಷಿ ಆಯಿತು. ತುಂಬ ಚೆನ್ನಾಗಿ ಮಾಡ್ಯಾರೆ. ನನ್ನ ಸಿನಿಮಾ ಎಕ್ಸ್ಕ್ಯೂಸ್ ಮೀ ಏನು ಇದಿತ್ತು, ಸೊ ಅದು ನನಗೆ ಇದಾದಂಗೆ ಆಯ್ತು ನನಗೆ ಈ ಸಿನಿಮಾ ನೋಡಿ. ಥಿಯೇಟ್ರಲ್ಲಿ ನೋಡಿರೋ ಸಿನಿಮಾ ಎಕ್ಸ್ಕ್ಯೂಸ್ ಅಂದರೆ ನನಗೆ ಏಜ್ ಆಯಿತು ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಮ್ಯೂಸಿಕ್ ಅಂತೂ ವೀರ್ ಸಮರ್ಥ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಸಾಹಿತ್ಯ ತುಂಬ ಚೆನ್ನಾಗಿದೆ. ನೀವು ಚೆನ್ನಾಗಿ ಮಾಡಿದ್ದೀರಿ. ನೈಸ್, ರಿಯಲಿ ಗ್ರೇಟ್. ಆ್ಯಂಡ್ ವಿನು ಬಗ್ಗೆ ಹೇಳ್ಬೇಕಂದ್ರೆ ನಾನು ಜಾಸ್ತಿ ಸಿನಿಮಾ ಯಾವುದು ನೋಡಿರಲಿಲ್ಲ ವಿನಯ್ ಅವ್ರದ್ದು. ಇದೇ ಫಸ್ಟು ಈ ಥರ ಒಂದು ಸಿನಿಮಾ. ಆಮೇಲೆ ಈ ಥರ ಆ್ಯಕ್ಟ್ ಮಾಡ್ತಿರೋದು ಒಂದು ಸುನಿ ಅವರು ತುಂಬ ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಚೆನ್ನಾಗಿ ಕಾಣ್ತಾರೆ. ದಾಡಿ ಗಿಡಿ ಬಿಟ್ಕೊಂಡು ಒಳ್ಳೆ ಇದಿರ್ತಾರೆ. ಸಟ್ಲಾಗಿ ಆ್ಯಕ್ಟ್ ಮಾಡಿದ್ದಾರೆ. ರಿಯಲಿ ನೋಡ್ತಾನೆ ಇರಬೇಕು ಅನಿಸುತ್ತೆ ವಿನಯ್ ರಾಜ್ಕುಮಾರ್ ಅವ್ರನ್ನ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕೆಲವು ಸಂದರ್ಭದಲ್ಲಿ ಕೆಲವರು ವಾಕ್ ಮಾಡ್ಬೇಕಾರೆ, ಕೆಲವು ಡೈಲಾಗ್ ಹೇಳ್ಬೇಕಾದ್ರೆ ಅಪ್ಪು ಅವ್ರ ಜ್ಞಾಪಕಕ್ಕೆ ಬರ್ತಾರೆ ನನಗೆ. ಅವ್ರು ವಾಕ್ ಮಾಡ್ಬೇಕಾದ್ರೆ ಕೆಲವು ಬ್ಯಾಕ್ ಶಾಟಲ್ಲಿ ಸುನಿಯವ್ರು ಬ್ಯಾಕ್ ಶಾಟ್ ಇಟ್ಟಾಗ ಅಪ್ಪು ಅವ್ರು ಹಂಗೆ ನಡೀತಾರೆ. ಸೊ ಆ ಥರ ಜ್ಞಾಪಕ ಬಂತು ಅಪ್ಪು ಅವರು ನಿಜವಾಗ್ಲೂ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿನಯ್ ಅವರು. ಆ್ಯಂಡ್ ಒಟ್ಟಾರೆ ಸಿನಿಮಾ ಇಸ್ ಬ್ಯೂಟಿಫುಲ್ ಆ್ಯಂಡ್ ಫ್ಯಾಮಿಲಿ ನೋಡೋಂಥ ಸಿನಿಮಾ. ಯಾಕೆಂದ್ರೆ ಲವರ್ಸ್ಗಳಿಗೆ ಸುನಿಯವ್ರು ಚೆನ್ನಾಗಿ ಎಲ್ಲ ಸಿನಿಮಾಗಳು ಮಾಡ್ತಾರೆ. ಫ್ಯಾಮಿಲಿ ಮಕ್ಕಳೆಲ್ಲ ಕುತ್ಕೊಂಡು ಸಿನಿಮಾ ನೋಡ್ಬೋದು ಅಂಥ ಒಂದು ಸಿನಿಮಾ ಮಾಡಿದ್ದಾರೆ. ಥ್ಯಾಂಕ್ಸ್ ಮಗ, ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಒಳ್ಳೆ ಸಿನಿಮಾ ತೋರಿಸಿದ್ಯಾ ನಮಗೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ನೋಡಲೇಬೇಕು ಅನ್ನೋ ಕಾರಣ ಏನಂದರೆ ಈ ಮೂವಿ ಕತೆ ನನ್ನ ಸ್ಕ್ರೀನ್ ಪ್ಲೇ ಬಂದಾಗ ಕೆಲವೊಂದು ಪಾಯಿಂಟ್ ಸ್ಟಕ್ ಆದಾಗ ನಾನು ಒಂದ್ಸಲ ಎಕ್ಸ್ಕ್ಯೂಸ್ ಮೀ ನೋಡಿದೆ. ಅಯ್ಯೋ ನೋಡಿ ಒಂಚೂರು ಇನ್ಸ್ಪೈರ್ ಆಗಿ ಮತ್ತೆ